ಹಾಯ್ ಗೈಸ್, ಎಲ್ಲರಿಗೂ ನಮಸ್ತೆ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ನಾನ್ ನಿಮ್ ಮಧು. ವೆಲ್ಕಮ್ ಬ್ಯಾಕ್ ಟು ಮೈ ಬ್ಲಾಗ್ಸ್. ಬನ್ನಿ ಗೈಸ್, ಇವತ್ತು ನಾನು ಏನ್ ಮಾಡ್ತಾ ಇದ್ದೀನಿ ಅಂತ ಅಂದ್ರೆ ಬ್ರೆಡ್ ಅಲ್ಲಿ ಕೇಕ್ ಮಾಡ್ತಾ ಇದ್ದೀನಿ. ಸಿಂಪಲ್ ರೆಸಿಪಿ, ಕ್ವಿಕ್ ರೆಸಿಪಿ ಮತ್ತೆ ಟೇಸ್ಟಿ ರೆಸಿಪಿ. ಬನ್ನಿ ನೋಡೋಣ. ಸೊ 4 ಬ್ರೆಡ್ ತಗೊಂಡಿದ್ದೀನಿ. ಸೊ ಇಲ್ಲಿ ಸೈಡ್ಸ್ ಬರುತ್ತಲ್ಲ ಅದೆಲ್ಲ ಕಟ್ ಮಾಡಿದ್ದೀನಿ. ಹಾಗೆ ಓರಿಯೋ ಬಿಸ್ಕೆಟ್ ಪೀಸ್ ಮಾಡಿಟ್ಟಿದ್ದೀನಿ. ಇದು ಚಾಕ್ಲೇಟ್ ಪೌಡರು, ಇದನ್ನ ನೀವು ತುರ್ಕೋಬಹುದು ಅಥವಾ ಗ್ರೈಂಡ್ ಕೂಡ ಮಾಡ್ಕೋಬಹುದು. ನೆಕ್ಸ್ಟ್ ಶುಗರ್ ಪೌಡರ್, ಮತ್ತೆ ಅದು ಓರಿಯೋದಲ್ಲಿ ಕ್ರೀಮ್ ಇರುತ್ತಲ್ಲ, ಸೊ ಆ ಕ್ರೀಮು. ಅದಾದ್ಮೇಲೆ ಒಂದ್ ಸ್ವಲ್ಪ ಹಾಲು, ಕಾಯಿಸ್ಕೊಂಡಾದ್ರೂ ಇಟ್ಕೊಬಹುದು, ಇಲ್ಲಾಂದ್ರೆ ಹಂಗೆ ಕೂಡ ಮಾಡ್ತೀವಿ ಅನ್ನೋದಾದ್ರೆ ಮಾಡ್ಬೋದು. ನೆಕ್ಸ್ಟ್ ನಾನು ಮನೇಲಿ ಜೆಮ್ಸ್ ಇತ್ತು ಅಂತ ಅದು ಡೆಕೋರೇಷನ್ಗೆ ಅಂತ ಇಟ್ಟಿದ್ದೀನಿ. ಅದು ನೀವು ಬಳಸ್ಬೋದು, ಇಲ್ಲಾಂದ್ರೆ ಹಾಗೆ ಕೂಡ ಮಾಡ್ಕೋಬಹುದು. ಸೊ ಓರಿಯೋ ಬಿಸ್ಕೆಟ್, ಸೊ ಅದಕ್ಕೆ ನಮ್ಗೆ ಎಷ್ಟು ಹಾಲು ಬೇಕು ಕ್ವಾಂಟಿಟಿ ನೋಡ್ಕೊಂಡು ಸ್ವಲ್ಪನೇ ಹಾಕೊಳ್ಳಿ. ಸೊ ಅದನ್ನ ಕಲ್ತ್ಕೊಳ್ಳಿ, ಮಿಕ್ಸ್ ಮಾಡ್ಕೊಳ್ಳಿ. ಸೊ ನೋಡಿದ್ರಲ್ಲ ಗೈಸ್, ಈಸಿ ಅಂಡ್ ಕ್ವಿಕ್ ರೆಸಿಪಿ ಮತ್ತೆ ಟೇಸ್ಟ್. ನೋಡಿ ಗೈಸ್, ಈಸಿ ಅಂಡ್ ಕ್ವಿಕ್ ರೆಸಿಪಿ ಆಯ್ತಲ್ಲ. ನೀವು ಒಂದ್ಸಲ ಟ್ರೈ ಮಾಡ್ಲೇಬೇಕು. ಒಂದ್ಸಲ ಟ್ರೈ ಮಾಡಿ, ಆಮೇಲೆ ಇಷ್ಟ ಆಗತ್ತೆ ನಿಮ್ಗೆ. ಕೇಕ್ ತಿಂದೆಲ್ಲ ಹೆಂಗಿತ್ತು ಅಂತ ಅವ್ರಿಗೆಲ್ಲ ಹೇಳು. ವಾವ್, ಚೆನ್ನಾಗಿತ್ತಂತೆ. ಸೊ ನೀವು ಒಂದ್ಸಲ ಟ್ರೈ ಮಾಡಿ, ಅದ್ ಹೆಂಗಿತ್ತು ಅಂತ ನಾನು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ನೆಕ್ಸ್ಟ್ ಬ್ಲಾಗ್ಸ್ ಯಾವ ತರ ಬೇಕು ಅಂತ ಕಮೆಂಟ್ ಮಾಡಿ, ನಾನು ಅದೇ ತರ ಮಾಡಕ್ಕೆ ಪ್ರಯತ್ನ ಪಡ್ತೀನಿ. ಟೇಕ್ ಕೇರ್, ಬೈ ಬಾಯ್.